ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಬೀಳ್ತಾವ್ ನೋಡ್ರಿ ಚಪ್ಪಾಳೆಗಳು, ಕೇಳ್ತಾವ್ ನೋಡ್ರಿ ಸಿಳ್ಳೆಗಳು. ಅಯ್ಯಯ್ಯೋ, ನನಗ ಮೊನ್ನೆಯಿಂದ ಪ್ರಿಯಾಂಕ ಖರ್ಗೆ ಅವರನ್ನ ನೆನಪು ಮಾಡ್ಕೊಂಡ್ರ ಸಾಕು. ಈ ಒಂದು ವಾರದಾಗ ಏನಾಗಬಹುದು, ಏನ್ ಕತಿನೋ ಅನ್ನೋದೇ ದೊಡ್ಡ ಟೆನ್ಷನ್ ಆಗ್ಬಿಟ್ಟ ನೋಡ್ರಿ. ಬೇಡ 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 ಅಂದ್ರು ಕೇಳುದಿಲ್ರಪ್ಪ. ಹೋಗಿ ಹೋಗಿ ಸಿಂಹದ ಬಾಯಿಗೆ ಕೈ ಹಾಕಿ ಸಿಕ್ಕಾಕೊಂಡ್ರು. ಈಗ ನೋಡ್ರಿ ಸಿಂಹ ಬಿಟ್ಬಿಡ್ತೈತೇನ್ ಹೇಳ್ರಿ. ನಾ ಅಂತೂ ದಿನ ಹೇಳ್ದಂಗೆ ಹೇಳಲಿಕ್ಕತ್ತಿದ್ದೇನ್ರಪ್ಪ, ಜಾಸ್ತಿ ಮಾತಾಡ್ಬೇಡ್ರಿ ಪ್ರಿಯಾಂಕ್ ಖರ್ಗೆ ಅವ್ರೆ, ಜಾಸ್ತಿ ಮಾತಾಡ್ಬೇಡ್ರಿ ಅಂತ. ಅಷ್ಟ್ರಾಗ ಅದು ಒಂದು ಕೇಸ್ ಎಲ್ಲಿಂದೋ ಬಂದ್ಬಿಡ್ತು ನೋಡ್ರಿ. ಈಗ ತಗೊಳ್ರಿ, ಸಿಕ್ಕಿದ್ದೆ ಸೀರುಂಡೆ ಅಂತ ಹೇಳಿ ಎಲ್ಲಾ ಕೂಡಿಸಿ ಉಗದು ಉಳ್ಳಾಗಡ್ಡಿ ಕಟ್ಬಿಟ್ಟಾರ. ನನಗನಿಸ್ತದ ಪ್ರತಾಪ್ ಸಿಂಹ ಅವ್ರನ್ನ ನೋಡಿದ್ರ ಇವ್ರು ಇಷ್ಟಕ್ಕೆ ಸುಮ್ಮನಿರಂಗ್ ಕಾಣಕತ್ತಿಲ್ಲ. ಇನ್ನು ಒಂದು ವಾರ ತಡ್ಕೋರಿ, ಬಡ್ಡಿ ಸಮೇತ ಉತ್ತರ ಕೊಡ್ತೀನಿ ಅಂತ ಅಂದ್ಬಿಟ್ಟಾರ. ವಿಶ್ವವಿಖ್ಯಾತ ಇನ್ನೊಬ್ಬ ಅರ್ಥಶಾಸ್ತ್ರಜ್ಞ ಮೈನಿಂಗ್ ದೊರೆ ಲಾಡ್ಗೆ ಮುಂದಿನ ವಾರ ಬಡ್ಡಿ ಸಮೇತವಾಗಿ ನೀವೇನೇ ನನ್ನ ಬಗ್ಗೆ ಪ್ರಶ್ನೆ ಕೇಳಿದ್ರಿ ಅಷ್ಟಕ್ಕೂ ಸಮೇತವಾಗಿ ವೈಯಕ್ತಿಕ ಅಟ್ಯಾಕ್ ಇಂದ ಹಿಡಿದು ಪ್ರತಿಯೊಂದಕ್ಕೂ ಉತ್ತರನ ಬಡ್ಡಿ ಸಮೇತ ಚುಕ್ತಾ ಮಾಡ್ತೀನಿ. ಮುಂದಿನ ವಾರ ಚುಕ್ತಾ ಮಾಡ್ತೀನಿ. ಇವತ್ತು ತಾಯಿ ಚಾಮುಂಡಿ ಹಬ್ಬ ಇದೆ. ಇವತ್ತು ಬೇರೆ ರಾಜಕೀಯನ ಮಾತಾಡ್ತಿರ್ಲಿಲ್ಲ, ಆದ್ರೆ ಸಾಧನಾ ಸಮಾವೇಶ 2 ದಿನಕ್ಕೆ ಇರೋದ್ರಿಂದ ಆ ವಿಚಾರವನ್ನ ಮಾತಾಡಿದೀನಿ. ಮುಂದಿನ ವಾರ ಮತ್ತೆ ಸಿಗೋಣ. ಈ ಪ್ರಿಯಾಂಕಾ ಖರ್ಗೆಯನ್ನ, ಈ ಸಂತೋಷ್ ಲಾಡ್ನ ಇವ್ರೆಂತವ್ರು ಅನ್ನೋದ್ರ ಬಗ್ಗೆನೂ ನಾನು ಎಕ್ಸ್ಪೋಸ್ ಮಾಡ್ತೀನಿ. ವಿಶ್ವವಿಖ್ಯಾತ ಇನ್ನೊಬ್ಬ ಅರ್ಥಶಾಸ್ತ್ರಜ್ಞ ಮೈನಿಂಗ್ ದೊರೆ ಲಾಡ್ಗೆ ಮುಂದಿನ ವಾರ ಬಡ್ಡಿ ಸಮೇತವಾಗಿ ನೀವೇನೇ ನನ್ನ ಬಗ್ಗೆ ಪ್ರಶ್ನೆ ಕೇಳಿದ್ರಿ ಅಷ್ಟಕ್ಕೂ ಸಮೇತವಾಗಿ ವೈಯಕ್ತಿಕ ಅಟ್ಯಾಕ್ ಇಂದ ಹಿಡಿದು ಪ್ರತಿಯೊಂದಕ್ಕೂ ಉತ್ತರನ ಬಡ್ಡಿ ಸಮೇತ ಚುಕ್ತಾ ಮಾಡ್ತೀನಿ. ಮುಂದಿನ ವಾರ ಚುಕ್ತಾ ಮಾಡ್ತೀನಿ. ಇವತ್ತು ತಾಯಿ ಚಾಮುಂಡಿ ಹಬ್ಬ ಇದೆ. ಇವತ್ತು ಬೇರೆ ರಾಜಕೀಯನ ಮಾತಾಡ್ತಿರ್ಲಿಲ್ಲ, ಆದ್ರೆ ಸಾಧನಾ ಸಮಾವೇಶ 2 ದಿನಕ್ಕೆ ಇರೋದ್ರಿಂದ ಆ ವಿಚಾರವನ್ನ ಮಾತಾಡಿದೀನಿ. ಮುಂದಿನ ವಾರ ಮತ್ತೆ ಸಿಗೋಣ. ಈ ಪ್ರಿಯಾಂಕಾ ಖರ್ಗೆಯನ್ನ, ಈ ಸಂತೋಷ್ ಲಾಡ್ನ ಇವ್ರೆಂತವ್ರು ಅನ್ನೋದ್ರ ಬಗ್ಗೆನೂ ನಾನು ಎಕ್ಸ್ಪೋಸ್ ಮಾಡ್ತೀನಿ. ಓಹೋ, ಡಬಲ್ ಧಮಾಕ. ಇಬ್ರಿಗುನ ಜಮಾಯಿಸಿ ಜಮಾಯಿಸಿ. ಇದ್ರ ಜೊತೆಗೆ ಇನ್ನ ಒಂದು ರಿಕ್ವೆಸ್ಟ್ ರೀ ಪ್ರತಾಪ್ ಸಿಂಹ ಅವ್ರೆ. ಕಾಂಗ್ರೆಸ್ನಾಗ ಒಬ್ರೇ ಅಲ್ರಿ, ಭಾಳ ಮಂದಿ ಅದಾರ್ರಿ. ಇನ್ನೊಬ್ರು ಅದಾರ್ರಿ, ಇವ್ರ ಹುಚ್ಚ ವೆಂಕಟ ತಮ್ಮ ಅಂತ ಹೇಳಬಹುದು ಅನಿಸ್ತೈತಿ ನೋಡ್ರಿ. ಹೆಂಗ್ ಓದ್ಬೇಕು ಅಂದ್ರೆ ಹೂ ಆರ್ ಯು ಅಂದವ್ರು ಹೌ ಆರ್ ಯು ಅನ್ಬೇಕು. ಹೆಂಗ್ ಓದ್ಬೇಕು ಅಂದ್ರೆ ನಿನ್ನ ಮುಖ ಕಂಡ್ರೆ ಆಗದೆ ನಿನ್ನ ರೆಸ್ಪೆಕ್ಟ್ ಮಾಡ್ಬೇಕು. ನನ್ನ ಇಂಟೆನ್ಷನ್ ಏನ್ ಗೊತ್ತಾ ಬ್ರದರ್, ಲೈಫಲ್ಲಿ ಅಪ್ಪ ಅಮ್ಮಗಿಂತ ಗ್ರೇಟ್ ಯಾರು ಇಲ್ಲ. ಯಾರು ತಂದೆ ತಾಯಿನ ಜಾಸ್ತಿ ಪ್ರೀತಿಯಿಂದ ನೋಡ್ಕೊಂತಾರೋ, ಪ್ರೀತಿ ಮಾಡ್ತಾರೋ, ಆವ್ರೇಜ್ ಟ್ಯಾಲೆಂಟೆಡ್ ಆದ್ರೂ ಪರವಾಗಿಲ್ಲ, ಲೈಫಲ್ಲಿ ಗೆದ್ದು ಬಿಡ್ತೀರ. ಕೆಲವ್ರು ಕೇಳ್ತಾರೆ, ಅಣ್ಣ ನಾನು ಎಕ್ಸಾಮ್ ಬರೆಯೋಕೆ ಹೋದ್ರೆ ಸೋತೋಗ್ತೀನಿ, ಭಯ ಆಗುತ್ತೆ, ಫೇಲ್ ಆಗುತ್ತೆ, ಏನು ಮಾಡೋದು ಅಂತ. ತಲೆ ಕೆಡಿಸ್ಕೋಬೇಡಿ, ಬಿ ಸ್ಟ್ರಾಂಗ್ ಇನಫ್. ಒಂದು ದೇವಸ್ಥಾನ ಬಾಗ್ಲಾಕಿರ್ತಾರೆ, ದೇವರು ಕಲ್ಲಿಂದ ಆಗಿರುತ್ತೆ, ನೆಲನೂ ಕಲ್ಲಿಂದ ಆಗಿರುತ್ತೆ. ಕೆಳಗಡೆ ಇರೋ ಕಲ್ಲು ದೇವ್ರ ಕಲ್ಲನ್ನ ಕೇಳುತ್ತೆ, ದೇವ್ರೇ ಒನ್ಸ್ ಅಪಾನ್ ಎ ಟೈಮ್ ನೀನು ಕಲ್ಲು ನಾನು ಕಲ್ಲು, ಆದ್ರೆ ಇವತ್ತು ನಿನ್ನ ಪೂಜೆ ಮಾಡ್ತಾರೆ, ನನ್ನ ಕಾಲಲ್ಲಿ ತುಳಿತಾರೆ, ಯಾಕೆ ಅಂತ. ಆ ದೇವ್ರ ಕಲ್ಲು ಹೇಳ್ತಂತೆ ಕೆಳಗೆ. ಹೆಂಗ್ ಓದ್ಬೇಕು ಅಂದ್ರೆ ಹೂ ಆರ್ ಯು ಅಂದವ್ರು ಹೌ ಆರ್ ಯು ಅನ್ಬೇಕು. ಹೆಂಗ್ ಓದ್ಬೇಕು ಅಂದ್ರೆ ನಿನ್ನ ಮುಖ ಕಂಡ್ರೆ ಆಗದೆ ನಿನ್ನ ರೆಸ್ಪೆಕ್ಟ್ ಮಾಡ್ಬೇಕು. ನನ್ನ ಇಂಟೆನ್ಷನ್ ಏನ್ ಗೊತ್ತಾ ಬ್ರದರ್, ಲೈಫಲ್ಲಿ ಅಪ್ಪ ಅಮ್ಮಗಿಂತ ಗ್ರೇಟ್ ಯಾರು ಇಲ್ಲ. ಯಾರು ತಂದೆ ತಾಯಿನ ಜಾಸ್ತಿ ಪ್ರೀತಿಯಿಂದ ನೋಡ್ಕೊಂತಾರೋ, ಪ್ರೀತಿ ಮಾಡ್ತಾರೋ, ಆವ್ರೇಜ್ ಟ್ಯಾಲೆಂಟೆಡ್ ಆದ್ರೂ ಪರವಾಗಿಲ್ಲ, ಲೈಫಲ್ಲಿ ಗೆದ್ದು ಬಿಡ್ತೀರ. ಕೆಲವ್ರು ಕೇಳ್ತಾರೆ, ಅಣ್ಣ ನಾನು ಎಕ್ಸಾಮ್ ಬರೆಯೋಕೆ ಹೋದ್ರೆ ಸೋತೋಗ್ತೀನಿ, ಭಯ ಆಗುತ್ತೆ, ಫೇಲ್ ಆಗುತ್ತೆ, ಏನು ಮಾಡೋದು ಅಂತ. ತಲೆ ಕೆಡಿಸ್ಕೋಬೇಡಿ, ಬಿ ಸ್ಟ್ರಾಂಗ್ ಇನಫ್. ಒಂದು ದೇವಸ್ಥಾನ ಬಾಗ್ಲಾಕಿರ್ತಾರೆ, ದೇವರು ಕಲ್ಲಿಂದ ಆಗಿರುತ್ತೆ, ನೆಲನೂ ಕಲ್ಲಿಂದ ಆಗಿರುತ್ತೆ. ಕೆಳಗಡೆ ಇರೋ ಕಲ್ಲು ದೇವ್ರ ಕಲ್ಲನ್ನ ಕೇಳುತ್ತೆ, ದೇವ್ರೇ ಒನ್ಸ್ ಅಪಾನ್ ಎ ಟೈಮ್ ನೀನು ಕಲ್ಲು ನಾನು ಕಲ್ಲು, ಆದ್ರೆ ಇವತ್ತು ನಿನ್ನ ಪೂಜೆ ಮಾಡ್ತಾರೆ, ನನ್ನ ಕಾಲಲ್ಲಿ ತುಳಿತಾರೆ, ಯಾಕೆ ಅಂತ. ಆ ದೇವ್ರ ಕಲ್ಲು ಹೇಳ್ತಂತೆ ಕೆಳಗಡೆ ಇರೋ ಕಲ್ಲಿಗೆ, ಮಗನೇ ಅವತ್ತು ಶಿಲ್ಪಿ ಕೆತ್ತಾಗ ಬಂದಾಗ ಒಂದೇಟಕ್ಕೆ ಪೀಸ್ ಆದೆ, ಎಷ್ಟೇಟ್ ತಿಂದಿದ್ರೆ ಇವತ್ತು ರೇಂಜಿಗೆ ಬಂದಿರಬೇಕು ಅಂತ. ಹಾ ಇವ್ರೇ ರೀ ಇವ್ರಿಗೊಂದು ಅದೇನೋ ರೋಗ ಇದ್ದಂಗೆ ಕಾಣ್ತೈತ್ರಿ. ಪಾಪ ಯುಟಿ ಖಾದರ್ ಅವರು ಸಹಿತ ಸದನದಾಗ ಟೆನ್ಷನ್ ಆಗಿ ಕಬ್ಬಣ ಕೊಡ್ರಿ ಅಂತಂದಿದ್ರು. ಅದ್ ಇನ್ನ ಯಾಕೋ ಸರಿ ಹೋದಂಗ್ ಕಾಣಕತ್ತಿಲ್ಲ ನೋಡ್ರಪ್ಪ. ರೊಕ್ಕ ಎಷ್ಟಿದ್ರು ದೇವ್ರ ಒಂದಲ್ಲ ಒಂದು ಸಮಸ್ಯೆ ಇಟ್ಟಿರ್ತಾನ ಅನ್ಲಿಕ್ಕೆ ಇದೇ ಸಾಕ್ಷಿ ನೋಡ್ರಿ. ಮೈಸೂರಿನ ಮಾಜಿ ಸಂಸದ ಪೇಪರ್ ತಿಮ್ಮನೋ ಪೇಪರ್ ಇಲಿನೋ ಪ್ರತಾಪ್ ನರಿನೋ ಒಂದು ಮಾತಾಡ್ತಾ ಇದೆ. ಸೊ ಫುಲ್ ಹೆಸರು ಗೊತ್ತಿಲ್ಲ, ಅದೇನೋ ಅವರು ಪಾಪ ಮಾರ್ಕ್ಸ್ ಕಾರ್ಡಲ್ಲಿ ಪ್ರತಾಪ್ ಸಿಂಹ ಅಂತ ಇಸ್ಕೊಂಡಿದ್ದಾರೆ. ಸಿಂಹ ಅಂದರೆ ಗರ್ಜಿಸಬೇಕು, ಬಾಯಿ ಬಡ್ಕೋಬಾರ್ದು. ಸೊ ಕಳೆದ ಕೆಲ ದಿನದಿಂದ ಪೇಪರ್ ತಿಮ್ಮ ಅವರು ಬಾಯಿ ಬಡ್ಕೊತಾ ಇದ್ದಾರೆ. ಏನಂತ, ನಮ್ಮ ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ, ಸಂತೋಷ್ ಲಾಡ್ ಸಾಹೇಬ್ರ ಬಗ್ಗೆ ಅದೇನೋ ಬಿಚ್ಚಿಡ್ತಾರಂತೆ. ಪ್ರತಾಪ್ ತಿಮ್ಮ ಅವರೇ, ಯಾಕೆ ನಿಮಗೆ ಬಿ ಫಾರಮ್ ಸಿಗಲಿಲ್ಲ ಮೊನ್ನೆ? ಯಾಕೆ ಪಾರ್ಲಿಮೆಂಟಲ್ಲಿ ದೇಶದ್ರೋಹಿಗಳಿಗೆ ಪಾಸ್ ಕೊಟ್ರಿ?
ನಿಮಗೆ ಬಿ ಫಾರ್ಮ್ ತಪ್ಪಕ್ಕೆ ಕಾರಣ ಏನು? ಯಾಕೆ ಬಿ ಜೆ ಪಿಯವರು ಡಿನೇ ಮಾಡಿದ್ರು? 2007ರಲ್ಲಿ ನರೇಂದ್ರ ಮೋದಿ ಯಾರೂ ತುಳಿಯದ ಹಾದಿ ಅಂತ ಪುಸ್ತಕ ಬರೆದು ಬಕೆಟ್ ಹಿಡಿದು ಟಿಕೆಟ್ ತಗೊಂಡ ನಿಮಗೆ ಯಾಕೆ ಮೋದಿಯವರು ಹತ್ರನೂ ಬಿಟ್ಕೊತಿಲ್ಲ? ಪಾಪ ಯುವ ಪ್ರತಿಭೆಗಳು ಅಂತ ನಿಮ್ಮನ್ನೂ ತೇಜಸ್ವಿ ಸೂರ್ಯನ ಗುರುತಿಸ್ತಾ ಇದ್ರು. ತೇಜಸ್ವಿ ಸೂರ್ಯ ಅವರು ಡೊನಾಲ್ಡ್ ಟ್ರಂಪ್ ಅವರಿಂದ ಮುಖದ ಮೇಲೆ ಮಂಗಳಾರತಿ ಮಾಡಿಸ್ಕೊಂಡು ಬಂದಿದ್ದಾರೆ. ಪಾಪ ಅವ್ರನ್ನೂ ಹೈಕಮಾಂಡ್ ಅವರೆಲ್ಲ ಕರೆದು ಭಾಳ ಬೆಂಡೆದ್ದಂಗಿದ್ದಾರೆ. ತೇಜಸ್ವಿ ಅವರು ಯಾಕೋ ಆಚೆ ಬರ್ತಿಲ್ಲ. ನೀವು ಟಿಕೆಟ್ ಕಳ್ಕೊಂಡ್ರೋ ಬೇಸರದಲ್ಲಿ ಏನೇನೋ ಮಾತಾಡ್ತಿದ್ದೀರಾ. ವಿಜಯೇಂದ್ರಣ್ಣ ಟೀಮು ನಿಮ್ಮನ್ನು ಹತ್ರಕ್ಕೆ ಬಿಡಲ್ಲ, ಅಶೋಕಣ್ಣ ಕೇರ್ ಮಾಡಲ್ಲ, ಯತ್ನಾಳ್ ಅವ್ರಿಗೂ ನಿಮ್ಮನ್ನು ಕಂಡ್ರೆ ಆಗಲ್ಲ, ಏನೋ ಸ್ವಲ್ಪ ದಿನ ಹಂಗೆ ಜೊತೆಯಲ್ಲಿ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಅವರೇ, ನಿಮ್ಮದು ನೀವು ಬಿಚ್ಕೊಳ್ಳಿ. ಬಿಚ್ಚಿಡ್ತೀವಿ ಇಂಥ ಪದಗಳೆಲ್ಲ ಮಾತಾಡಿದ್ರೆ ಬಿಚ್ಚಿಡೋದು, ನಿಮ್ಮ ಬಂಡವಾಳ ಬಯಲು ಮಾಡೋದು ನಮಗೂ ಎಷ್ಟೊತ್ತು ಕೆಲಸ ಅಲ್ಲ. ಸಂತೋಷ್ ಲಾಡ್ ಸಾಹೇಬ್ರ ಅಚೀವ್ಮೆಂಟು, ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಅಚೀವ್ಮೆಂಟ್ ನಿಮಗೆ ಗೊತ್ತೇನ್ರಿ? ಇನ್ನೊಂದು ವಿಚಾರ ಮಾತಾಡ್ತಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ. ಬಿರಿಯಾನಿ ತಿನ್ನಕ್ಕೆ ಬರ್ತಾರೆ, ಸಿಗಂದೂರು ಬ್ರಿಡ್ಜಿಗೆ ಬರೋಕ್ಕಾಗಲ್ವಾ ಅಂತ. ಪ್ರತಾಪ್ ತಿಮ್ಮ ಅವರೇ, ಕೆಲಸ ಕಾರ್ಯ ಇಲ್ಲದೆ ನಿಮ್ಮ ಥರ ಇರೋರು ಕರೀದೇ ಇದ್ದರೂ ಹೋಗ್ತಾರೆ. ಸರ್ವಜ್ಞ ಒಂದು ಮಾತು ಹೇಳ್ತಾರೆ, ಕರೆಯದೇ ಬಂದವನು ಕರೆದು ಬರೆದವನು ಕರೆದು ಕೆರದಲ್ಲಿ ಒಡೆದಂತೆ ಸರ್ವಜ್ಞ ಅಂತ. ಆಹ್ವಾನ ಇಲ್ಲದೆ ಇದ್ದರೂ ಹೋಗೋಕ್ಕೆ ನಾವೇನು ಬಿ ಜೆ ಪಿಯವರಲ್ಲ, ಸ್ವಾಭಿಮಾನ ಇರೋ ಕಾಂಗ್ರೆಸ್ ಅವರು. ಪ್ರತಾಪ್ ತಿಮ್ಮ ಅವರೇ, ನಮ್ಮ ಸಾಹೇಬರು ಈ ಸ್ಟೇಟ್ನ ನಡೆಸ್ತಾರೆ. ಸಿದ್ದರಾಮಯ್ಯ ಸಾಹೇಬರು ಅವ್ರಿಗೊಂದು ಗತ್ತಿದೆ, ಗಮ್ಮತ್ತಿದೆ. ಕೇಂದ್ರದವರು ಒಂದು ಆಹ್ವಾನ ಆದರೂ ಕೊಡಬೇಕು ಸೌಜನ್ಯಕ್ಕೆ. ಹಿಂದಿನ ದಿನ ಬರೆದು ಬಂದ್ಬಿಡಿ ಅಂದರೆ ಒಂದು ಸ್ಟೇಟ್ ಸಿ ಎಮ್ಗೆ ಪ್ರೋಟೋಕಾಲ್ ಇರುತ್ತೆ. ನಿಮ್ಮ ಥರ ಓಡಾಡ್ಕೊಂಡು ಇರಲ್ಲ. ಮತ್ತೊಮ್ಮೆ ಪ್ರತಾಪ್ ತಿಮ್ಮ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮನ್ನು ಬಹಿರಂಗ ಚರ್ಚೆಗೆ ನಾನು ಕರೀತಿದ್ದೆ. ಈಗ ನೀವು ಆ ಸ್ಟೇಟಸ್ಸಲ್ಲೆಲ್ಲ ಇಲ್ಲ. ನಮ್ಮ ಬ್ಲಾಕ್ ಅಧ್ಯಕ್ಷರಿದ್ದಾರೆ, ನಮ್ಮ ಬ್ಲಾಕ್ ಅಧ್ಯಕ್ಷ ಇವ್ರಿಗೊಂದು ಸ್ವಲ್ಪ ನಟ್ಟು ಬೋಲ್ಟು ಟೈಟ್ ಮಾಡ್ಬೇಕಲ್ಲ ಸಿಂಹ ಸರ್. ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ರಲ್ಲ. ನೀವು ಬಿಡ್ರಿ, ಎಂಥೆಂಥವ್ರಿಗೋ ಸಹಾಯ ಮಾಡಿರಂತ ಇವ್ರಿಗೂ ಒಂದು ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟು ಬಿಡ್ರಲ್ಲ. ಅಲ್ರಿ, ಕಾಂಗ್ರೆಸ್ನಾಗ ಒಂದೊಂದು ಥರದ ಕೇಸ್ಗಳದಾವಪ್ಪ. ಅದು ಏನಂತ ಮಂದಿ ಆರಿಸಿ ನಾಯಕರನ್ನಾಗಿ ಮಾಡಿದ್ರು ಗೊತ್ತಿಲ್ಲ. ಅಂಥ ನಾಯಕರನ್ನ ಒಯ್ದು ಮತ್ತೆ ಮಂತ್ರಿಗಳನ್ನಾಗಿ ಬೇರೆ ಮಾಡಿ ಕುಂದರ್ಸ್ಬಿಟ್ಟಾರೆ. ಇವ್ರು 3 ಮಂದಿ ಬಿಡ್ರಿ, ಇನ್ನೊಬ್ರದಾರ ನೋಡ್ರಿ. ನನಗೆ ಸ್ವಲ್ಪ ಓದಕ್ಕೆ ತೊಂದರೆ, ಕನ್ನಡ ಮಾತಾಡ್ಬೇಕಾದ್ರೆ ಏನಾದ್ರು ತೊಂದರೆ ಇದೆಯಾ? ಈಗ ಈ ದೇಶದ್ದು ಮಧು ಬಂಗಾರಪ್ಪ ಕನ್ನಡ ಮಾತಾಡ್ತಾನೋ ಇಲ್ಲೋ ಅನ್ನೋದು ಬಹಳ ದೊಡ್ಡ ಚರ್ಚೆ ಆಗಬೇಕಾ? ಮೊನ್ನೆ ನರೇಂದ್ರ ಮೋದಿ ಅವ್ರು ಬಂದು ಪುಕ್ಷಟೆ ಭಾಷಣ ಮಾಡಿ ಹೋಗ್ತಾರೆ ಕನ್ನಡದೊಳಗೆ. ಎಲ್ಲರೂ ಇವ್ರು ಚಪ್ಪಾಳೆ ಹೊಡಿತಾರಲ್ಲ ಬಿ ಜೆ ಪಿಯವರು. ಕನ್ನಡ ಬಂದ್ಬಿಡುತ್ತಂತ ಅವರಿಗೆ. ತಮಿಳ್ನಾಡಲ್ಲಿ ಹೋಗಿ ತಮಿಳ್ ಮಾತಾಡ್ತಾರೆ, ಚಪ್ಪಾಳೆ ಹೊಡಿತಾರಲ್ಲ. ಫಸ್ಟ್ ಅದನ್ನ ಟ್ರೋಲ್ ಮಾಡಿ. ನನಗೆ ಓದೋಕ್ಕೆ ಸಮಸ್ಯೆ ಇದೆ, ಅದು ಮುಂಚೆಯಿಂದನೂ ಕೂಡ, ಚಿಕ್ಕವನಿರ್ಬೇಕಾರಿಂದನೂ ಕೂಡ ಅದೊಂದು ನನ್ನ ತೊಂದರೆ ಇದೆ. ಕನ್ನಡದಲ್ಲಿ ನಿಮ್ಮೆಲ್ಲರಿಗಿಂತನೂ ಚೆನ್ನಾಗಿ ಮಾತಾಡ್ತೀನಿ. ಯಾರ್ಯಾರು ಟ್ರೋಲ್ ಮಾಡ್ತಾರೆ ಅವ್ರಿಗಿಂತ ಚೆನ್ನಾಗಿ ಮಾತಾಡ್ತೀನಿ. ಮಹಾನುಭಾವರು ನಮ್ಮ ಶಿಕ್ಷಣ ಮಂತ್ರಿಗಳು. ಜೋಡಿಗಳು ಅಂದ್ರೆ ಒಬ್ಬರಿಗಿಂತ ಒಬ್ಬರಪ್ಪ. ಇವ್ರು ನೋಡಿದ್ರ ಸ್ಕೂಲ್ ಮಕ್ಕಳ ಮುಂದೆ ತಮ್ದು ಹೇರ್ ಸ್ಟೈಲ್ ಕತಿ ಹೊಡಿತಾರ. ಅದ್ ಯಾವ್ದೋ ಒಂದು AI ಎಡಿಟಿಂಗ್ ನೋಡಿದ್ರಪ್ಪ, ನೋಡಿ ನಕ್ ಸಾಕಾಯ್ತು ನನಗೆ. ನೋಡ್ಬೇಕು ನೀವು ಒಂದ್ಸಲ. ಅಕಸ್ಮಾತ್ ದೇವ್ರು ನನ್ ಮುಂದೆ ಪ್ರತ್ಯಕ್ಷನಾದ್ರೆ ನಾನೇನ್ ಕೇಳ್ಕೊತೀನಿ ಗೊತ್ತಾ? ಒಳ್ಳೆ ವಿದ್ಯೆ ಬುದ್ಧಿ ಜ್ಞಾನಾರ್ಜನೆ ಕೊಡಪ್ಪ ಅಂತ ಕೇಳ್ಕೊತೀನಿ. ಯಾರ್ಯಾರಿಗೆ ಏನೇನ್ ಇಲ್ವೋ ಅದನ್ನ ಕೇಳ್ಕೊತಾರ ಬಿಡಿ. ಅಕಸ್ಮಾತ್ ದೇವ್ರು ನನ್ ಮುಂದೆ ಪ್ರತ್ಯಕ್ಷನಾದ್ರೆ ನಾನೇನ್ ಕೇಳ್ಕೊತೀನಿ ಗೊತ್ತಾ? ಒಳ್ಳೆ ವಿದ್ಯೆ ಬುದ್ಧಿ ಜ್ಞಾನಾರ್ಜನೆ ಕೊಡಪ್ಪ ಅಂತ ಕೇಳ್ಕೊತೀನಿ. ಯಾರ್ಯಾರಿಗೆ ಏನೇನ್ ಇಲ್ವೋ ಅದನ್ನ ಕೇಳ್ಕೊತಾರ ಬಿಡಿ. ಆದಷ್ಟು ಜಲ್ದಿ ದೇವ್ರು ಅದನ್ನ ಕರುಣಿಸ್ಲಿ ಅಂತ ಹೇಳ್ತಾ, ಇನ್ನು ಇವರ ನಾಯಕರು ಕೇಳ್ಬೇಕು ನೀವು. ನಾಯಕರ ಓ ನಾಯಕ, ಚಾಲು ಇನ್ನು ಈ ನಾಟಕ, ಸೂತ್ರ ನೀನು ಪಾತ್ರ ನಾನು. ನೋಡ್ರಿ ಕಾಲ ಹೆಂಗ್ ಬದ್ಲಾಗ್ತದಂತ. ಅವತ್ ಯಾರೋ ಒಬ್ರು ಸಭೆದಾಗ ಭಾಷಣ ಮಾಡ್ಬೇಕಾದ್ರ ಸುಮ್ಮನೆ ಚಪ್ಪಾಳೆ ಹೊಡೆದಿದ್ದಕ್ಕ ಬೈದು ಬಿಟ್ಟಿದ್ರು. ಇನ್ನು ಪೊಲೀಸರಿಗೆ ತುಂಬಿದ ಸಭೆದಾಗ ಕಪಾಳಿಗೆ ಹೊಡಿಲಿಕ್ಕೆ ಮುಂದಾಗಿದ್ರು. ಆದ್ರೆ ಈಗ ಅಂಥವ್ರು ಭಾಷಣ ಮಾಡೋ ಮುಂದ ಕೇಳಕ್ ಮಂದಿನೇ ಇಲ್ರಿ. ಮೀಸಲಾತಿ ಬರದೇ ಹೋದ್ರೆ ಭಾರಿ ಕಷ್ಟ ಆಗ್ತದೆ. ಈಗ ನೋಡಿ ಎಷ್ಟು ಜನ ಮಹಿಳೆಯರಿದ್ದಾರಪ್ಪ. 65 ಜನರಲ್ಲಿ 32 ಜನ 33 ಜನ ಮಹಿಳೆಯರಿದ್ರು. ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ಈಗಾಗಲೇ ಯಾರು ಹೇಳಿದ್ರು, ಚುನಾವಣೆ ನಡೆದ ಹಾಕ್ಬಿಟ್ಟಿದೆ. ಇವನು ಸರ್ವೇಶ್ ರೆಡ್ಡಿ ಹೇಳ್ದ
ಫೆಮಿಲಿಯರ್ ಸ್ಟೇಟ್. ಚುನಾವಣೆ ಆಗ್ಬಿಟ್ಟದೆ. ಚುನಾವಣೆ ಆದ್ಮೇಲೆ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ಸೋತವರು ಗೆದ್ದವರು ಎಲ್ಲ ಗುಂಪುಗಳು ಮಾಡಬಾರದು. ನಾಯಕರನ್ನ ಇಟ್ಕೊಂಡು ಹೋಗಬಾರದು. ನನ್ನನ್ನು ಇಟ್ಕೊಂಡು ಹೋಗಬಾರದು. ನಾನು ಯಾವತ್ತೂ ಹೇಳಿಲ್ಲ ಯುವಜನತಾದವರೆಲ್ಲ ನನ್ನ ಜೊತೆ ಬರ್ರಿ ಅಂತ ಯಾವತ್ತೂ ಕರೆದಿಲ್ಲ. ಯಾರಿಗೂ ಕರೆದಿಲ್ಲ. ನನ್ನ ಜೊತೆ ಬರ್ರಿ ಅಂತ ಕರೆದಿಲ್ಲ. ಅಯ್ಯಯ್ಯ, ಸಿಎಂ ಸಾಹೇಬ್ರದಾರ್ರಿ ಅವರು, ಸಿಎಂ ಸಾಹೇಬ್ರದಾರ ಏನ್ರಪ್ಪ ನೀವು? ಇನ್ನ DK ಸಾಹೇಬ್ರಿಗೆ ಅವ್ರ ತಮ್ಮ ಕುರ್ಚಿನ ಬಿಟ್ಕೊಟ್ಟಿಲ್ಲ, ಇನ್ನ ಅವರೇ ಅಧಿಕಾರದಾಗ ಅದಾರ. ಅಂಥ ಸಿಎಂ ಸಾಹೇಬ್ರು ಮಾತಾಡೋ ಮುಂದ ಹಂಗ ಜಾಗ ಖಾಲಿ ಮಾಡ್ತಿರಲ್ಲ, ಪಾಪ ಅವ್ರಿಗೆ ಮನ್ಸಿಗೆ ಹತ್ತುದಿಲ್ಲೇನ್ರಿ? ಆ ಕುರ್ಚಿ ಸಲುವಾಗಿ ದೆಹಲಿದಾಗ ಅದ್ ಎಷ್ಟು ಹೈರಾಣ ಆಗ್ಯಾರ ಗೊತ್ತೇನ್ ನಿಮಗ? ಬಿಡ್ರಿ ಸಿದ್ದರಾಮಯ್ಯನವ್ರೆ, ಈಗಿನ ಹುಡುಗರ ಹಿಂಗೆ ನೋಡ್ರಿ. ನೀವು ಪಟ್ಟಂತ ಕಷ್ಟ ಹೈರಾಣ ಎಲ್ಲ ಅವ್ರಿಗೆ ಅರ್ಥನೇ ಆಗವಲ್ತು. ನೀವು ಮನ್ಸಿಗೆ ಹಚ್ಕೋಬೇಡ್ರಿ. ಮತ್ತೆ ನೀವು ಮನ್ಸಿಗೆ ಹಚ್ಕೊಂಡು ರಾಜೀನಾಮೆ ಕೊಟ್ಟು ಮತ್ತೆ DKಶಿ ಅವರಿಗೆ ಸೀಟ್ ಬಿಟ್ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ಅಲ್ಲ, ನೀವು ಹಂತಪರಿ ಮನ್ಸಿಗೆ ಹಚ್ಕೊಳ್ಳೋದಿತ್ತಂದ್ರ ಬಿಟ್ಕೊಡೋದಿತ್ತಂದ್ರ ಇಷ್ಟೊತ್ತಿಗೆ ಯಾವಾಗೋ ಬಿಟ್ಕೊಟ್ಟಿರ್ತಿದ್ರಿ ಅನ್ಸ್ತದ. ಆ ಮಾತು ಬೇರೆ, ಸುಮ್ಮನೆ ನಾ ಏನೋ ಮಾತಿಗೆ ಹೇಳಿದ್ರಪ್ಪ ಅಷ್ಟೇ. ಮತ್ತ ಅಲ್ಲ, ಇವ್ರ ಹಿಂಗಾದ್ರ ಇವ್ರ ಆಡಳಿತದಾಗ ಅಧಿಕಾರಿಗಳನ್ನಂತೂ ಕೇಳುದೇ ಬ್ಯಾಡ್ ನೋಡ್ರಿ. ಅಲ್ರಿ, ಸೀರಿಯಸ್ ಮೀಟಿಂಗ್ ನಡೆಯೋ ಮುಂದ ರಮ್ಯ ಆಡ್ಕೊಂಡ್ ಕುಂತಿರ್ತಾರಂದ್ರ ಹೆಂಗಿರ್ಬೇಕು ಹೇಳ್ರಿ? ಟ್ರಾನ್ಸ್ಫರ್ ಆಗಿದೆ ಅನ್ನೋದು ರೈತರ ಕೂಗು, ರೈತರ ಅಪಾದನೆ ಅಲ್ಲ. ಅದ್ರ ಜೊತೆ ಹಿಂಭಾಗದಲ್ಲಿ ಇರ್ಬೋದು. ರಾಯಚೂರು ತಾಲೂಕದು, ರಾಯಚೂರು ಸಿಟಿದು ನಾನು ಹೇಳ್ತಾ ಇದ್ದೇನೆ, ಈ ಪರಿಸ್ಥಿತಿ ಉದ್ಭವ ಆಗಿದೆ. ಇದು ಪತ್ರಿಕೆಗಳಲ್ಲಿ ಕೂಡ ಬಂದಿದೆ. ಸರ್, ಈಗ ಒಂದು ನಿಮಿಷ ಸರ್, ಈಗ 53% ಬಿತ್ತನೆ ಆಗಿದೆ. ಇವರು ರಿಕ್ವೈರ್ಮೆಂಟ್ ನವೆಂಬರ್ ವರೆಗೆ, ಸೆಪ್ಟೆಂಬರ್ ವರೆಗೆ ಎಷ್ಟು ಮಾಡಿದ್ದಾರೆ? 1,29,000 ಸೊಸೈಟಿ ಎಷ್ಟು ಇನ್ನು 2,29,000 ಅಪ್ ಟು ಎಂಟೈರ್ ಖರೀಫ್ ಸೀಸನ್ ಗೆ ಸರ್. ಅದರಲ್ಲಿ ಈಗ 1,45,000 ನಮಗೆ ಗೊಬ್ಬರ ಮಾಡಿ ಸರ್. ಸರ್ಕಾರಕ್ಕೂ ಎಲ್ಲ ಶಾಸಕರಿಗೆ ಆಕ್ಷೇಪ ಇದೆ. ಅದಕ್ಕೆ ಓಹೋಹೋ, ಎಷ್ಟು ಗೆದ್ರಪ್ಪ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳೇ. ನೀವೆಲ್ಲ ಸರ್ಕಾರಿ ಅಧಿಕಾರಿಗಳು ನೋಡ್ರಿ, ಡ್ಯೂಟಿ ಅಂತೂ ಮಾಡೋದಿಲ್ಲ. ಅಟ್ಲೀಸ್ಟ್ ಮೀಟಿಂಗ್ನಾಗರೆ ಸರಿಯಾಗಿ ಇರ್ಬೇಕು ಅಂತಂದ್ರೆ ಇಲ್ಲ. ಅಲ್ಲಿ ಮಂದಿಗೆ ಅಭಿವೃದ್ಧಿ ಚಿಂತೆ ಆದ್ರೆ ಇವ್ರಿಗೆ ನೋಡ್ರಿ ರಮ್ಮಿ ಚಿಂತೆ ಅಂತ. ಸಿಎಂ ಸಾಹೇಬ್ರಿಗೆ ಕುರ್ಚಿ ಚಿಂತಿ. ಕುರ್ಚಿ ಅಂತ ಅಂದ ಕೂಡ್ಲೆ ನೋಡ್ರಿ ಸಿದ್ದರಾಮಯ್ಯ ಸಾಹೇಬ್ರು ಹೆಂಗ ಉಲ್ಟಾ ಹೊಡಿತಾರಂತ ಹೇಳಿ. ಖರ್ಗೆ ಅವರ ವಿಚಾರದಲ್ಲಿ ಪ್ರಧಾನಮಂತ್ರಿ ಅವ್ರ ಖರ್ಗೆ ಅವರು ಏನಾಗಿದ್ದಾರೆ? AICC ಪ್ರೆಸಿಡೆಂಟ್ ಆಗಿದ್ದಾರೆ. ಇದನ್ನ ಹೇಳ್ತಾ ಇರೋರು ಯಾರು? ವಿಜೇಂದ್ರ. ಅವ್ರು ಬಿಟ್ಕೊಟ್ಬಿಡ್ಲಿ ಅಧ್ಯಕ್ಷರಿಗೆ, ಅಧ್ಯಕ್ಷಗಿರಿನ. ರಾಷ್ಟ್ರಪತಿ ಮಾಡಿದ್ವಿ. ಈಗ ಪ್ರಧಾನಮಂತ್ರಿ ಇದಾರಲ್ಲಪ್ಪ, ಅದನ್ನ ಶೆಡ್ಯೂಲ್ ಕಾಸ್ಟ್ ಕೊಡ್ಲಿ. ನಮ್ಮಲ್ಲಿ ಎಲ್ಲರೂ ಆಗಿದ್ದಾರೆ. AICC, ಕಾಂಗ್ರೆಸ್ ಮಾತ್ರ ಸಂವಿಧಾನಬದ್ಧವಾಗಿ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತದೆ. ಹೋಗ್ಲಿ ಬಿಡ್ರಪ್ಪ. ಹಂಗೆ ಸೌಜನ್ಯ ಪರ ಹೋರಾಟಗಾರರಿಗೆ ಒಂದು ಖುಷಿ ಸುದ್ದಿ ಐತಿ. ಅದೇನಪ್ಪ ಅಂತಂದ್ರೆ, ಸಿಎಂ ಸಾಹೇಬ್ರು ಮೌನ ಮುರಿದು ಮಾತಾಡ್ಯಾರ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂಗ ಪೊಲೀಸ್ ಇಲಾಖೆ ತನಿಖೆ ನಡೆಸ್ಲಿಕ್ಕತ್ತದ. ಕಾನೂನು ಕ್ರಮ ತಗೋತೀವಿ, ಪೊಲೀಸ್ ಇಲಾಖೆ ಜೊತೆಗೆ ಚರ್ಚೆ ಮಾಡಿ SIT ರಚನೆ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ಯಾರ. ತನಿಖೆ ವಿಷಯದಾಗ ಯಾರ ಒತ್ತಡನೂ ನಡೆಯುವುದಿಲ್ಲ, ಕಾನೂನು ರೀತಿಯನ್ನೇ ಕ್ರಮ ಎಲ್ಲ ಆಗ್ತದ ಅಂತ ಹೇಳ್ಬಿಟ್ಟಾರ. ಸರಿ, ನಿನ್ನೆ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಡ್ಜ್ ಗೋಪಾಲ್ ಗೌಡ್ರು ಹೇಳಿದ್ದಾರೆ SIT ಪ್ರೋಬ್ ಆಗಬೇಕು ಧರ್ಮಸ್ಥಳದ ವಿಚಾರದಲ್ಲಿ. ಯಾಕಂದ್ರೆ ಇವತ್ತೂ ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ, ನಮ್ಮ ಮಗಳು ಇಲ್ಲೇ ಬಂದು ಮಿಸ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಬಹಳಷ್ಟು ಜನ ಕೊಡ್ತಾ ಇದ್ದಾರೆ ಸರ್. ಅದನ್ನ ನಾವು ಗೋಪಾಲ್ ಗೌಡ್ರು ಹೇಳೋದಕ್ಕೆ ಅಥವಾ ಅವ್ರು ಹೇಳದೇ ಇರೋದಕ್ಕೆ ಪರನೂ ಇಲ್ಲ, ವಿರೋಧನೂ ಇಲ್ಲ. ಕಾನೂನು ಪ್ರಕಾರ ಮಾಡ್ತೀವಿ. ಸರ್ಕಾರ ಕಾನೂನು ಪ್ರಕಾರ ಮಾಡಬೇಕು. SIT ಮಾಡಬೇಕು ಅಂತಂದ್ರೆ SIT ಮಾಡ್ತೀವಿ. SIT ಮಾಡ್ತಾರೆ ಸರ್. ಪೊಲೀಸ್ ಡಿಪಾರ್ಟ್ಮೆಂಟ್ನವರು ವರದಿ ಆಧಾರದ ಮೇಲೆ ಈಗ ಅವನು ಏನ್ ಮಾಡಿದಾನೆ, 10 ವರ್ಷ ಅಬ್ಸ್ಕಾಂಡ್ ಆಗ್ಬಿಟ್ಟಿದ್ದ. ಅವನು 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪೊಲೀಸ್ ಮುಂದೆ. ಆ 164 ಸ್ಟೇಟ್ಮೆಂಟ್ ನಲ್ಲಿ ಅವನು ಏನ್ ಹೇಳ್ಬೇಕು ಎಲ್ಲ ಹೇಳಿದ್ದಾನೆ. ನಾನೇ ಊತ ಹಾಕಿದ್ದೀನಿ ಅಂತ ಹೇಳಿದ್ದಾನೆ. ಆ ಎಣೆಗಳನ್ನ ತೋರಿಸ್ತೀನಿ, ಬೇಕಾದ್ರೆ ಊತ ಹಾಕಿರೋ ಜಾಗ ಕರ್ಕೊಂಡು ಹೋದ್ರೆ ಮಾಡ್ತೀನಿ ಅಂತ. ಪೊಲೀಸ್ನವ್ರು ಏನ್ ಹೇಳ್ತಾರೆ ನೋಡೋಣ. ನಾಳೆ, ಇವತ್ತು ನಾಳೆ ಒಳಗಡೆ ಸರ್ಕಾರದ ಮೇಲೆ ಯಾವುದೇ ಒತ್ತಡ ಇಲ್ಲ. ಒತ್ತಡ ಹಾಕಿದ್ರು ನಾವ್ ಯಾರ ಮಾತು ಕೇಳಲ್ಲ, ಕಾನೂನು ರೀತಿಯೇ ಮಾಡ್ತೀವಿ. ಅಕಸ್ಮಾತ್ ಏನಾರ ಇದನ್ನೇ BJP ಅವ್ರು ಹೇಳಿದ್ರು ಅಂತ ಹೇಳ್ಕೋರ್ ನೀವು, ದಣಿಗಳನ್ನ ರಕ್ಷಿಸ್ಲಿಕ್ಕತ್ತಾರ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಗೋಣಕ್ತಿದ್ರು.
ಅಲ್ರಿ, ಕಾನೂನು ಪ್ರಕಾರ ಏನಾಯ್ತು ಅದನ್ನ ಮಾಡೋದು ಬಿಟ್ಟು ಅದ್ ಯಾರೋ ಖತರ್ನಾಕ್ ಗ್ಯಾಂಗ್ ಹೇಳೋದನ್ನ ಕೇಳ್ತಿರಲ್ಲ, ಏನ್ ಹೇಳೋನ್ ಹೇಳ್ರಪ್ಪ. ಒಟ್ಟಿನ್ಯಾಗ ನೋಡ್ರಿ, ಇವ್ರಿಗೆಲ್ಲ ಈ ಏನ ಮುಂದೆ ತನಿಖೆ ಆದ್ರೂ ಸಹಿತ ನೆಮ್ಮದಿ ಇರೋದಿಲ್ಲ. ಇವ್ರಿಗೆ ಕ್ಷೇತ್ರದ ಹೆಸರು ಹಾಳು ಮಾಡ್ಬೇಕು ಅಷ್ಟೇ ಅಂತಿನ್ನ. ಮತ್ತ ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.